ಚಾಮರಾಜನಗರ ತಾಲೂಕಿನ ಮಂಗಲ ಗ್ರಾಮದ ಉಪ್ಪಾರ ಬಡಾವಣೆಯಲ್ಲಿ ನೂತನವಾಗಿ ಸ್ಥಾಪಿಸಲಾದ ಶ್ರೀ ಭಗತ್ ಸಿಂಗ್ ಯುವಕರ ಸ್ವಸಹಾಯ ಸಂಘಕ್ಕೆ ಎಂಎಸ್ಐಎಲ್ ಅಧ್ಯಕ್ಷ ಹಾಗೆ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಅವರು ಚಾಲನೆಯನ್ನು ನೀಡಿದ್ದಾರೆ. ಇನ್ನು ಸಂಘ ಉದ್ಘಾಟಿಸಿ ಮಾತನಾಡಿದ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಅವರು ಗ್ರಾಮೀಣ ಭಾಗದಲ್ಲಿ ಪ್ರತಿಯೊಬ್ಬರು ಕೂಡ ತಮ್ಮ ಸಂಪಾದನೆಯ ಶೇಕಡ 10% ಉಳಿತಾಯ ಮಾಡುವ ಅಭ್ಯಾಸವನ್ನ ಬೆಳೆಸಿಕೊಳ್ಳಬೇಕು ಎಂದಿದ್ದಾರೆ. ಇನ್ನು ಹಿಂದುಳಿದ ಉಪ್ಪಾರ ಸಮಾಜದ ಯುವಕರು ಸಂಘವನ್ನ ನಿರಂತರವಾಗಿ ಮುನ್ನಡೆಸಿ ಸಾಲ ಸೌಲಭ್ಯಗಳನ್ನ ಬಳಸಿಕೊಂಡು ಆರ್ಥಿಕ ಮಟ್ಟವನ್ನು ಸುಧಾರಿಸಿಕೊಳ್ಳಬೇಕು ಎಂದು ಕರೆಯನ್ನು ಕೂಡ ನೀಡಿದ್ದಾರೆ. ಬಳಿಕ ಮಾತನಾಡಿದ ಸಂತೇಮರಹಳ್ಳಿ ಪೊಲೀಸ್ ಠಾಣೆಯ ಎಎಸ್ಐ ಮಂಜುನಾಥ್ ಅವರು ಯುವಕರು ಆರ್ಥಿಕ ಪ್ರಗತಿಯ ಜೊತೆಗೆ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸಬೇಕು. ಇನ್ನು ಕಾರ್ಯಕ್ರಮದಲ್ಲಿ ನೂತನ ಅಧ್ಯಕ್ಷರಾಗಿ ಶಶಿ, ಕಾರ್ಯದರ್ಶಿಯಾಗಿ ಸೋಮಣ್ಣ ಆಯ್ಕೆಯಾದರು. ಇನ್ನು ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದ ಜಿ ಯೋಗೇಶ್ ಹಾಗೆ ಎಸ್ಟಿ ಹೋರಾಟ ಸಮಿತಿ ಅಧ್ಯಕ್ಷ ಬಾಗಳ್ಳಿ ರೇವಣ್ಣ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದರು. ಅದರಲ್ಲಿ ಒಂದು ಭಾಗವನ್ನು ಆ ಸಂಘದಲ್ಲಿ ಇಟ್ಟು ಎಲ್ಲರೂ ಒಗ್ಗಟ್ಟಾಗಿ ಅದನ್ನು ಉಳಿಸಿ ಬೆಳೆಸಿ ಸಂಘ ಅಭಿವೃದ್ಧಿ ಆಗಲಿ, ಇನ್ನೊಬ್ಬರಿಗೆ ಮಾದರಿಯಾಗಿ ಈ ಸಂಘ ಬೆಳೀಲಿ ಅಂತ ಹೇಳ್ತಾ ನನ್ನನ್ನು ಇಲ್ಲಿ ಕರೆಸಿ ಮಾತುಗಳನ್ನು ಮಾಡಿಕೊಟ್ಟಂಥ ಸಂಘದ ಎಲ್ಲ ಗೌರವಾನ್ವಿತ ಸದಸ್ಯರುಗಳಿಗೆ ಮತ್ತು ಅಧ್ಯಕ್ಷ ಪದಾಧಿಕಾರಿಗಳಿಗೆ ಹೊಂದಿಸಿ ವೇದಿಕೆ ಮತ್ತು ಸ್ವಾಮೀಜಿಯವರಿಗೆ ನಮಸ್ಕರಿಸಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಯಾವ ರೀತಿ ನಡೆಸ್ಕೊಳ್ಬೇಕು, ಅದನ್ನು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅಂತ ಉಪಯುಕ್ತವಾದಂಥ ಮಾಹಿತಿಗಳನ್ನು ನೀಡಿದ ನಿಮ್ಮೆಲ್ಲರ ಮೆಚ್ಚಿನ MLA ಸಾಹೇಬರಾದಂಥ ಶ್ರೀಯುತ ಪುಟ್ಟರಂಗಶೆಟ್ಟಿ ಅವರಿಗೆ ಅಭಿನಂದನೆಗಳು. ಕೇಳ್ತದೆ. ಈ ದಿನ ನಮ್ಮ ಸನ್ಮಾನ್ಯ MLA ಸಾಹೇಬರಾದ ಪುಟ್ಟರಂಗಶೆಟ್ಟಿ ಅವರು ಶ್ರೀ ಭಗತ್ ಸಿಂಗ್ ಯುವಕರ ಸ್ವಸಹಾಯ ಸಂಘ ಉದ್ಘಾಟನೆ ಮಾಡಿದ್ದಾರೆ. ಈ ಸಂಘನ ತಾವೆಲ್ಲ ಸದುಪಯೋಗ ಮಾಡ್ಕೋಬೇಕು ಮತ್ತು ಅಭಿವೃದ್ಧಿ ಕಾರ್ಯಗಳಲ್ಲಿ ಆರ್ಥಿಕ ಚಟುವಟಿಕೆಗಳಲ್ಲಿ ಮುಂದುವರಿಬೇಕು ಅಂತ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಮಂಜುನಾಥ್ ಸರ್ ಅವರಿಗೆ. ಅದೇ ರೀತಿ ಸ್ವಾಮಿಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಹಾಗೆಯೇ ಮಾಜಿ ಸಚಿವರು MSILನ ಮಾಡಬೇಕು ಅಂತಕ್ಕಂಥ ಸಂಕ್ಷಿಪ್ತವಾಗಿ ನಿಮಗೆ ಶಾಸಕರು ಹೇಳಿದ್ದಾರೆ. ನಿಮಗೆ ಈ ಉರುಪಿದೆ, ಆ ಉರುಪು ಕೊನೆ ತನಕ ಇರಬೇಕು. ಉಳಿತಾಯ